ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತು ಮಾವಿನ ಹಣ್ಣಿಂದ ಕೊಬ್ಬರಿ ಉಂಡೆ ಮಾಡೋದನ್ನು ನೋಡೋಣ್ರಿ. ಮಾವಿನ ಹಣ್ಣಿನ ತಿರುಳನ್ನು ಹಾಕಿ ಪೇಸ್ಟನ್ನು ಹಾಕಿ ನೀಟಾಗಿ ಒಂದು ರುಚಿಕರವಾದಂಥ ಮಾವಿನ ಹಣ್ಣು ಸೀಸನ್ನಾಗ ಈ ಒಂದು ರೆಸಿಪಿಯನ್ನು ಒಮ್ಮೆ ಮಾಡಿ ಇದ್ರದ್ದು ರುಚಿ ನೋಡ್ರಿ. ಬರ್ರಿ, ಇವಾಗ ಯಾವ ರೀತಿ ಮಾಡುವಂತ ನೋಡ್ಕೊತ ಹೋಗೋಣ. ಮಾವಿನ ಹಣ್ಣಿನ ಕೊಬ್ಬರಿ ಉಂಡೆಯನ್ನು ಭಾಳ ಸರಳಾಗೆ ಐತೆ ಮತ್ತು ಮನೆಯಾಗಿರುವಂತಹ ಪದಾರ್ಥಗಿಂತ ಇದನ್ನು ಸೂಪರಾಗಿನ ಮಾಡ್ಕೋಬೋದು ನೋಡ್ರಿ. ಈಗ ನೋಡಿರಿ, ಮೊದಲೇಕ ಮಾವಿನ ಹಣ್ಣು ತೊಗೊತೇನೆ ನೋಡಿರಿ. ನೀಟಾಗಿ ಆದಷ್ಟು ಗಟ್ಟಿನ ಇರ್ಬೇಕು ರೀ ಮಾವಿನ ಅಂಥದ್ದು ತೊಗೋಬೇಕು. ಸ್ವಲ್ಪ ಸಾಫ್ಟ್ ಆಗಿರಬಾರ್ದು, ಅದು ಮೆತ್ತಗಿರಬಾರ್ದು. ಮಾವಿನ ಗಟ್ಟಿ ಇರುವಂತಹ ಮಾವಿನ ತೊಗೋಬೇಕಾಕೈತಿ. ನೀವು ಉಂಡೆ ಎಷ್ಟು ಬೇಕಾಗಿರ್ತಾವಲ್ಲ ಅಷ್ಟು ಪ್ರಮಾಣದಾಗ ನಾವು ಮಾವಿನ ಹಣ್ಣನ್ನು ತೊಗೋಬೇಕಾಕೈತಿ ನೋಡಿರಿ. ಈಗ ನೋಡಿರಿ, ನಂದು ಒಂದು 2 ಮಾವಿನ ಗಟ್ಟಿ ಮಾವಿನ ತೊಗೊಂಡಿದ್ನಿ. ಅದನ್ನ ಕಟ್ ಮಾಡಿಕೊಂಡು ಈ ರೀತಿ ತಿರುಳನ್ನು ತೊಗೊಂಡ್ಬಿಡ್ತೇನೆ ರೀ ನೀಟಾಗಿ ಎಲ್ಲವನ್ನು. ಈಗ ನೋಡಿರಿ, ಆದಷ್ಟು ಚಮಚದಿಂದ ನೀಟಾಗಿ ಗಟ್ಟಿ ಈ ರೀತಿ ಗಟ್ಟಿ ಆದಂತಹ ಮಾವಿನ ತೊಗೊಂಡ್ಬಿಡೋಣ್ರಿ. ನಾವು ತೊಗೊಂಡು ಇದನ್ನು ಮಿಕ್ಸಿ ಜಾರ್ ಒಳಗೆ ನೀಟಾಗಿ ಇದನ್ನ ಸಾಫ್ಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ್ರಿ. ಈಗ ಒಂದು 2 ಮಾವಿನ ತೊಗೊಂಡಿದ್ನಿ ರೀ. ನಾ ಇಲ್ಲೇ ಈ ರೀತಿ ಪಲ್ಪನ ತೊಗೊಂಡ್ಬಿಟ್ನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಾಫ್ಟಾಗಿ ಮಾಡ್ಕೊಂಬಿಡೋಣ್ರಿ. ಮಾವಿನ ಸೀಸನ್ನಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ, ಭಾಳ ಸೂಪರಾಗಿನ ಇರ್ತೈತಿ ಇದೀಗ. ಈಗ ನೋಡ್ರಿ, ಈಗ ಇದು ಪೇಸ್ಟ್ ಮಾಡ್ಕೊಂಡು ಬರ್ಕೊಂಬಿಡೋಣ. ಈಗ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದು ಆಯ್ತು. ಈಗ ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಒಂದು ಬಾಳ್ಗೆ ಇಟ್ಕೊಂಡೀನಿ. ಈಗ ತುಪ್ಪ ಹಾಕ್ಕೊಂತ ನೋಡ್ರಿ, 1 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ಈಗ ನೋಡ್ರಿ, ಈಗ ತೆಂಗಿನ ತುರಿ ಹಾಕ್ಕೊತೀನಿ. ನಾನು ಒಣ ತೆಂಗಿನ ತುರಿ ಇಲ್ಲಿ ಹಾಕ್ಕೊಂಡೆ ನೋಡ್ರಿ. ಮೇಲಿಂದು ಇನ್ನು ಕಪ್ಪಬಾಗಿರೋದಲ್ಲ ಅದನ್ನು ನೀಟಾಗಿ ತೊಗೊಂಡು ಇದನ್ನ ತುರ್ಕೊಂಡ್ಬಿಟ್ಟೆ ನೋಡ್ರಿ. ಈಗ ಈ ರೀತಿ ತುರ್ಕೊಂಡು ಮಿಕ್ಸಿ ಜಾರ್ದಾಗ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದು ನೋಡ್ರಿ. ನೀವು ಹಸಿ ತೆಂಗಿನ ತುರಿ ಹಾಕ್ಕೊಂಡು ಕೂಡ ಮಾಡ್ಬೋದು. ನಾ ಇಲ್ಲೇ ಒಣ ಕೊಬ್ಬರಿನ ಹಾಕ್ಕೊಂಡು ಹಾಕ್ಕೊಂತೇವೆ ನೋಡ್ರಿ. ಆದ್ರೆ ಮೇಲಿನ ಕಪ್ಪು ಬಾಗಿರೋದಲ್ಲ ಅದನ್ನ ತಗೊಂಡು ಈ ರೀತಿ ಮಿಕ್ಸಿ ಜಾರ್ ಒಳಗೆ ನಾವು ಪೌಡ್ರ್ ಮಾಡಿಕೊಂಡು ಇದನ್ನ ತೊಗೋಬೇಕಾಗತ್ತೆ ನೋಡ್ರಿ. ಈಗ ಬಾಳ್ಗಿಗೆ ತುಪ್ಪ ಹಾಕಿ ಈಗ 1 ಬಟ್ಲು ಆಗೋಷ್ಟು ನಾನು ಒಣ ಕೊಬ್ಬರಿ ತುರಿ ಹಾಕ್ಕೊಂಡೆ. ಈಗ ಇದನ್ನು ತುಪ್ಪದಾಗ ನೀಟಾಗಿ ಬಿಸಿ ಮಾಡ್ಕೊಂಡ್ಬಿಡ್ತೇನೆ ರೀ. ಈ ರೀತಿ ಕಲರ್ ಚೇಂಜ್ ಆಗಕ್ಕೆ ಹೋಗ್ಬಾರ್ದ್ರಿ. ಅದು ಸ್ವಲ್ಪ ಬಿಸಿ ಆಗಿಬಿಟ್ರೆ ಸಾಕು, ತುಪ್ಪದಾಗ ಸ್ವಲ್ಪ ಸ್ಮೆಲ್ ಹೋಗ್ಬಿಟ್ರೆ ಸಾಕು, ಅಷ್ಟು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಮಿಕ್ಸಿ ಜಾರ್ ಒಳಗೆ ಪೇಸ್ಟ್ ಮಾಡಿಕೊಂಡಿದ್ದೆಲ್ಲ ಮಾವಿನ ಹಣ್ಣನ್ನು ಈ ಪೇಸ್ಟನ್ನು ಈಗ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. 1 ಬಟ್ಲು ಹಾಕ್ಕೊಂಡು ನೋಡ್ರಿ ನಾನು ಇಲ್ಲೇ ಮಾವಿನ ಹಣ್ಣಿನ ಪೇಸ್ಟನ್ನು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ಇದಕ್ಕೆ ತೊಗೋಬೇಕಾಗೈತೆ ನೋಡ್ರಿ. ಆದಷ್ಟು ಸಣ್ಣ ನೂರಿಯಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗೈತಿ. ಈಗ ನೋಡ್ರಿ, 1 ಬಟ್ಲು ನಾನು ಬೆಲ್ಲ ತೊಗೊತೀನಿ. 1 ಬಟ್ಲು ಒಣ ಕೊಬ್ಬರಿ ತೊಗೊಂಡು 1 ಬಟ್ಲು ಮಾವಿನ ಹಣ್ಣಿನ ಪೇಸ್ಟ್ ತೊಗೊಂಡು 1 ಬಟ್ಲು ಬೆಲ್ಲ ತೊಗೊಂಡು. ಬೆಲ್ಲವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿರಿ. ಕಡಿಮೆ ಯಾರು ಹಾಕ್ಕೋಬೋದು, ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆದ್ರೆ ನೀವು ಹಾಕ್ಕೋಬೋದು ನೋಡಿರಿ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಆದಷ್ಟು ಸಣ್ಣ ನೂರಿಯಾಗ ಇದನ್ನ ಮಾಡ್ಕೋಬೇಕಾಗೈತೆ ನೋಡಿರಿ. ಇವಾಗ ನೋಡಿರಿ, ಗಸಗಸೆ ಹಾಕ್ಕೊತೇನೆ ನಾನು. ಈಗ ಗಸಗಸೆ ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಇದನ್ನ ಗಟ್ಟಿ ಆಗೋ ತನಕನೂ ಸ್ವಲ್ಪ ತಳ ಬಿಡಬೇಕ್ರಿ. ಅದು ಅಲ್ಲಿ ತನಕನೂ ಇದನ್ನು ಇದೇ ರೀತಿನ ಚಮಚೆ ಬಿಡಲಾರ್ದಂಗೆ ಇದನ್ನು ಸಣ್ಣ ನೂರಿಯಾಗ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತನ ಇರಬೇಕು ನೋಡ್ರಿ. ಈಗ ನೋಡ್ರಿ, ನೀಟಾಗಿ ಆದಷ್ಟು ಸಣ್ಣ ನೂರಾಗ ಸ್ವಲ್ಪ ಗಟ್ಟಿ ಆಗಾಕ ಬಂತಿದ್ದು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ, ಸ್ವಲ್ಪ ತಳ ಬಿಡಾಕೊಂತಿದ್ದು. ಸ್ವಲ್ಪ ಆರಿದ ಮ್ಯಾಗ ಇದು ಗಟ್ಟಿನೂ ಕೂಡ ಹಾಕೈತ್ರಿ. ಇದು ನೋಡ್ಕೊಂಡು ಇದೇ ರೀತಿನ ಸಣ್ಣ ನೂರಿಯಾಗ ಇದನ್ನು ಮಿಕ್ಸ್ ಮಾಡ್ಕೊಂತ ಚಮಚೆ ಬಿಡ್ಲಾರ್ದಂಗೆ ಇದನ್ನ ಇದೇ ರೀತಿನ ಮಾಡ್ಕೋಬೇಕಾಗೈತೆ ನೋಡ್ರಿ. ಇದು ಒಂದು 8 ದಿನ ಇಟ್ಟರು ಕೆಡೋದಿಲ್ಲ ನೋಡ್ರಿ. ನೀರನ್ನು ಹಾಕಿರ್ಲಾರ್ದಲ್ಲ, ಹಿಂಗಾಗಿ 8 ದಿನ ಇಟ್ಟು ನಾವು ಇದನ್ನು ತಿನ್ಬೋದು ನೋಡ್ರಿ. ಫ್ರಿಜ್ನಾಗ ಇಟ್ಟರೆ ಒಂದು 10ರಿಂದ 15 ದಿನ ಇಟ್ಟು ಕೂಡ ಇದನ್ನ ತಿನ್ಬೋದು ನೋಡ್ರಿ. ಹೊರಗಡೆ ಇಟ್ಟರೆ ಒಂದು 8ರಿಂದ 10 ದಿನ ಇಡ್ಬೋದು ನೋಡ್ರಿ ಇದನ್ನ. ಯಾಕಂದ್ರೆ ನೀರಿನ ಪ್ರಮಾಣ ಇರೋದಿಲ್ಲಲ್ಲ, ಹಿಂಗಾಗಿ ಹಾಳಾಗೋದಿಲ್ಲ ರೀ. ಈಗ ರೆಡಿ ಆಯ್ತು ನೋಡ್ರಿ. ಈ ರೀತಿ ಬಂದೈತಿ, ತಳ ಬಿಟ್ಟೈತಿ. ಇವಾಗ ಈ ರೀತಿ ತಳ ಬಿಡೋ ಮಟನ ಇದನ್ನು ಸಣ್ಣ ನೀರಾಗ ಇದೇ ರೀತಿನ ಮಿಕ್ಸ್ ಮಾಡ್ಕೊತನ ಇರಬೇಕು ನೋಡ್ರಿ. ಈಗ ರೆಡಿ ಆಯ್ತು. ಇದನ್ನ ಆರಾಕ ಬಿಟ್ಟುಬಿಡೋಣ್ರಿ. ಇನ್ನೊಂದು ಪಾತ್ರೆಗೆ ಹಾಕೊಂಡ್ಬಿಡೋಣ ಇದನ್ನೀಗ. ಈಗ ನೋಡ್ರಿ, ಇನ್ನೊಂದು ತಾಟಿಗೆ ಹಾಕ್ಕೊಂಡಿದ್ನೇನು ಆರೈತ್ರಿ. ಚಲೋ ತಂಗ ಗಟ್ಟಿನೂ ಕೂಡ ಹಾಕೈತಿ. ಇವಾಗ ಇದನ್ನ ಒಂದು ಸಲ ಕೈಗೆ ತುಪ್ಪ ಹಚ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇದು ಅಕಸ್ಮಾತ್ ನಿಮಗೆ ಗಟ್ಟಿ ಆಗಲಿಲ್ಲ ಅಂತಂದ್ರೆ ಬಾಳ್ಗೆ ಒಳಗೆ ಸ್ವಲ್ಪ ನೀವು ಚಿರೋಟಿ ರವಾನು ಕೂಡ ಹಾಕ್ಕೋಬೋದು ನೋಡ್ರಿ. ಅವ ಸ್ವಲ್ಪ ಗಟ್ಟಿ ಹಾಕೈತೆ ಲಗುನ. ಈಗ ನೋಡ್ರಿ, ನೀಟಾಗಿ ತುಪ್ಪ ಹಚ್ಕೊಂಡು ಇದನ್ನು ರೌಂಡ್ ಮಾಡ್ಕೊಂಡು ಈಗ ಆದಷ್ಟು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ನೀಗ. ಈಗ ಉಂಡೆ ಮಾಡ್ಕೊಂಬಿಡೋಣ. ಈಗ ನಮಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ನಾವು ತೊಗೊಂಡು ಇದನ್ನು ನೀಟಾಗಿ ಉಂಡೆ ಮಾಡ್ಕೊಂಬಿಡೋಣ್ರಿ. ಭಾಳ ಲಗುನ ಹಾಕೈತೆ ನೋಡ್ರಿ ಇದು.
ಈ ರೀತಿ ಬಂದೈತೆ ನೋಡ್ರಿ. ಸಾಫ್ಟ್ ಆದಂಥ ಉಂಡೆ ರೆಡಿ ಆತೀಗ ಒಂದು ಮಾಡ್ಕೊಂಡು ಇದಕ್ಕೆ ನೀವು ಗೋಡಂಬಿ ಪಿಸ್ತಾ ಬಾದಾಮಿ ಏನಾದರೂ ಇಟ್ಟು ಈ ರೀತಿ ಮೇಲೆ ಡೆಕೋರೇಟ್ ಮಾಡ್ಬೋದು ನೋಡ್ರಿ. ಈಗ ನೋಡ್ರಿ ನಾನು ಒಂದು ಪಿಸ್ತಾವನ್ನ ಇಟ್ಟು ಈ ರೀತಿ ರೌಂಡಾಗ ಉಂಡೆ ಮಾಡ್ಕೊಂಡು ನೋಡ್ರಿ. ಇದೇ ರೀತಿ ನೀವು ಗೋಡಂಬಿನ ಕೂಡ ಇಟ್ಕೊಂಡು ಈ ರೀತಿ ಉಂಡೆ ಮಾಡ್ಕೋಬೋದು ನೋಡ್ರಿ. ಈಗ ಒಂದು ರೆಡಿ ಮಾಡ್ಕೊಂಡು ತೋರಿಸಿದ್ ನೋಡ್ರಿ. ಇದೇ ರೀತಿನ ಎಲ್ಲ ಉಂಡೆನ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ ಸೂಪರ್ ಆದಂಥ ಹೆಲ್ದಿ ಆದಂಥ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಮ್ಯಾಂಗೋ ಹಣ್ಣಿನ ಕೊಬ್ಬರಿ ಉಂಡೆ ರೆಡಿ ಆಯ್ತು ನೋಡ್ರಿ. ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಅದು ಟ್ರೈ ಮಾಡಿರಿ. ಮಾವಿನ ಸೀಸನ್ನಾಗ ಮಕ್ಕಳಿಂದ ಹಿಡಿದು ದೊಡ್ಡವರೊಳಗೂ ತುಂಬ ಇಷ್ಟಪಟ್ಟನ ತಿಂತಾರೆ ನೋಡ್ರಿ. ಮ್ಯಾಂಗೋ ಹಣ್ಣು ಯಾರಿಗೆ ಲೈಕ್ ಇಲ್ಲಡ್ರಿ, ಎಲ್ಲರಿಗೂ ಇಷ್ಟನೇ ಇರ್ತೈತಿ. ಇದೇ ರೀತಿಯ ನೀವೊಮ್ಮೆ ಉಂಡೆ ಮಾಡಿಕೊಂಡು ಒಮ್ಮೆ ಎಲ್ಲರಿಗೆ ಕೊಟ್ಟು ನೋಡ್ರಿ, ಅಷ್ಟು ಸೂಪರಾಗಿ ಬಂದೈತೆ. ಬರ್ರಿ ಇವಾಗ ಮಾವಿನ ಹಣ್ಣಿನ ಕೊಬ್ಬರಿ ಉಂಡೆ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.